ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಮಾತ್ರ ತಮ್ಮ ದಂಧೆಯನ್ನು ಬಿಡ್ತಾ ಇಲ್ಲ. ತಾವು ಕೊಡುವಂಥ ಕಿರುಕುಳ ಮಾತ್ರ ತಪ್ಪಿಲ್ಲ, ಸಾಲ ಪಡ್ಕೊಂಡವರು ಕೊಡುವಂಥ ಕಿರುಕುಳ ತಪ್ಪಿಲ್ಲ. ಮನೆಯೊಂದನ್ನು ಸೀಸ್ ಮಾಡಿದ್ದಾರೆ. ರೈತನ ಕುಟುಂಬಕ್ಕೆ ಆಸರೆಯಾದಂಥ ಈ ರೈತ ಸಂಘ ಈಗ ಸೀಸ್ ಆಗಿದ್ದ ಮನೆಯ ಬೀಗವನ್ನು ಮುರಿದಿದೆ. ಮನೆಯನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದೆ ರೈತ ಸಂಘ. ಈ ಮೈಕ್ರೋ ಫೈನಾನ್ಸ್ ಕಂಪನಿಯವರ ಕಿರುಕುಳದಿಂದ ಓರ್ವ ರೈತ ಬೀದಿಲಿ ನಿಲ್ಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಸಂದರ್ಭದಲ್ಲಿ ರೈತ ಕುಟುಂಬಕ್ಕೆ ರೈತ ಸಂಘ ಧಾವಿಸಿದೆ. ಸೀಸ್ ಆಗಿದ್ದ ಮನೆಯ ಬೀಗವನ್ನು ರೈತ ಸಂಘ ಮುರಿದಿದೆ. ಮನೆಯನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದೆ ರೈತ ಸಂಘ. ಮನೆ ಇಲ್ಲದೆ ವಾರಸುದಾರನಿಲ್ಲದೆ ಬೀದಿ ಪಾಲಾಗಿತ್ತು ಆ ಕುಟುಂಬ. ಗ್ರಾಮದ ನಿವಾಸಿ ರಾಮದೇವ್ ಲಕ್ಷ್ಮಣ್ ಎಂಬುವರಿಗೆ ಸೇರಿದಂಥ ಒಂದು ಮನೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಸಾಲ ಮಾಡಿದ್ರು, ಆದರೆ ಸಾಲ ಸರಿಯಾದ ಸಮಯಕ್ಕೆ ತೀರಿಸಿಲ್ಲ ಅನ್ನುವಂಥ ಕಾರಣಕ್ಕೆ ಇಡೀ ಮನೆಯನ್ನು ಸೀಸ್ ಮಾಡಿರ್ತಾರೆ. ಮನೆ ಇಲ್ಲದೆ ವಾರಸುದಾರ ಬೀದಿ ಪಾಲಾಗಿದ್ದ ಮತ್ತು ವಾರಸುದಾರ ಕೂಡ ಇಲ್ಲದೆ ಬೀದಿ ಪಾಲಾಗಿತ್ತು ಆ ಕುಟುಂಬದ ಪರಿಸ್ಥಿತಿ ಮನಗಂಡು ಫೈನಾನ್ಸ್ ವಿರುದ್ಧ ರೈತ ಸಂಘ ಸಿಡಿದೆದ್ದಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಾಗರಾಳ ಅನ್ನುವಂಥ ಗ್ರಾಮ. ಮನೆಗೆ ಹಾಕಿದ್ದಂಥ ಬೀಗವನ್ನು ಒಡೆದು ರೈತನ ಪತ್ನಿಗೆ ಮನೆಯನ್ನು ಹಸ್ತಾಂತರ ಮಾಡಿದ್ದಾರೆ. ಖಾಸಗಿ ಫೈನಾನ್ಸ್ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ರೈತರು, ಆಕ್ರೋಶ ಹೊರಹಾಕಿದ್ದಾರೆ. ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಒತ್ತಾಯ ಕೂಡ ರೈತ ಸಂಘ ಮಾಡಿದೆ. ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದು ಈ ಸಂದರ್ಭದಲ್ಲಿ ಇದು ಮನೆಯನ್ನು ಏನು ಮೈಕ್ರೋ ಫೈನಾನ್ಸ್ ಕಂಪನಿಯವರು ಸೀಸ್ ಮಾಡಿದ್ರು, ಆ ಮನೆಯ ಬೀಗವನ್ನು ಒಡೆದು ಈ ವೇಳೆ ಆ ರೈತ ಕುಟುಂಬಕ್ಕೆ ಮನೆಯನ್ನು ಹಸ್ತಾಂತರಿಸಿದ್ದಾರೆ ರೈತ ಸಂಘದವರು. ಲಕ್ಷ್ಮಣ್ ದವಣಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಾಗರಾಳ ಗ್ರಾಮದಲ್ಲಿ ಬಂದೆವು. ರಾಮದೇವ್ ಲಕ್ಷ್ಮಣ್ ದವಣಿ ಅವ್ರ ಮನೆಗೆ ಬಂದಿದ್ದೆವು. ಹಿಂದೆ ಪಾಪ ರೈತ ಒಂದು 7-8 ಲಕ್ಷ ರೂಪಾಯಿ ಸಾಲ ತೆಗೆದನು ಮೈಕ್ರೋ ಫೈನಾನ್ಸಿಂದ. ಕಟ್ಟಕ್ಕಾಗಲಾರ್ದಾಗಿ ಹಿಂದೆ ಕಿರುಕುಳದಿಂದ ಅವರು ಮನದಿಂದ ಆತ್ಮಹತ್ಯೆ ಮಾಡ್ಕೊಂಡರು. ಅವರ ಈ ಟಾರ್ಚರ್ಗಾಗಿ ಕೀಲಿ ಹಾಕಿದಾಗಿ ಅವರ ಮನಸ್ಸಿಗೆ ನೋವಾಗಿ ಕೊರಗದಿಂದ ತಿರ್ಕೊಂಡರು. ಈಗ 1 ವರ್ಷ ಆಯಿತು. ಈಗ ಮನೆ ಬೀಗ ಐತೆ. ಮತ್ತು ಈ ರೈತರ ಮಳಿ ಗಾಳಿ ಪಾಪ ಸಣ್ಣ ಸಣ್ಣ ಕೂಸ್ಕೊಳ್ಳೋದವು, ಇವು ಬದುಕೋದೇ ಇಲ್ಲಿ. ಈ ರೀತಿ ಕೀಲಿ ಹಾಕ್ಬಾರ್ದು. ಮತ್ತು ಮೈಕ್ರೋ ಫೈನಾನ್ಸ್ದವ್ರು ಅವರು ಇದನ್ನು ರದ್ದು ಮಾಡಬೇಕು, ಏನಂದ್ರೆ ಲೈಸೆನ್ಸ್ ರದ್ದು ಮಾಡಬೇಕು. ಈ ರೀತಿ